ಭೀತಿಯಲ್ಲಿರೋ ಭವಾನಿ ಹೈಕೋರ್ಟ್ ಮೊರೆ ಹೋಗ್ತಾರೆ. ನಿರೀಕ್ಷಣಾ ಜಾಮೀನಿಗಾಗಿ ಹೈಕೋರ್ಟ್ಗೆ ಅರ್ಜಿ ಹಾಕುವಂತ ಸಾಧ್ಯತೆ ಇದೆ. ಹೀಗಾಗಿ ಎಸ್ಐಟಿ ವಿಚಾರಣೆಗೆ ಹಾಜರಾಗ್ತಾ ಇಲ್ವಂತೆ ಭವಾನಿ. ಹೈಕೋರ್ಟ್ನಲ್ಲೂ ಬೇಲ್ ಸಿಗದಿದ್ರೆ ಭವಾನಿ ಹಾದಿ ದುರ್ಗಮ ಆಗುತ್ತೆ. ಒಂದು ವೇಳೆ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ದೇ ಆದ್ರೆ ಅರೆಸ್ಟ್ ಆಗೋದು ಬಹುತೇಕ ಫಿಕ್ಸ್. ಅರ್ಜಿ ತಿರಸ್ಕಾರಗೊಂಡ್ರೆ ಶರಣಾಗಲು ಭವಾನಿ ಅವರು ನಿರ್ಧಾರವನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೈಕೋರ್ಟ್ ನಲ್ಲಿ ಇತ್ಯರ್ಥವಾಗಲಿ ಅಂತ ಭವಾನಿ ರೇವಣ್ಣ ಅವರು ಕಾಯ್ತಾ ಇದ್ದಾರೆ. ಅಲ್ಲಿಯವರೆಗೂ ಎಸ್ಐಟಿ ವಿಚಾರಣೆಗೆ ಹಾಜರಾಗಲ್ವಂತೆ ಭವಾನಿ. ಹೈಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆ ಇದೆ. ನಿರೀಕ್ಷಣಾ ಜಾಮೀನಿಗಾಗಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಎಸ್ಐಟಿ ವಿಚಾರಣೆಗೆ ಇವರು ಹಾಜರಾಗ್ತಾ ಇಲ್ಲವಂತೆ ಅನ್ನೋದು ಗೊತ್ತಾಗ್ತಾ ಇದೆ. ಕಳೆದ ಕೆಲವೊಂದಿಷ್ಟು ದಿನಗಳಿಂದ ಭವಾನಿ ಅವರಿಗೆ ನೋಟಿಸ್ ಜಾರಿ ಆಗ್ತಾನೆ ಇದೆ. ಆದ್ರೆ ಭವಾನಿ ಅವರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಯಾಕೆ ಯಾರ ಕಾಂಟ್ಯಾಕ್ಟ್ ನಲ್ಲೂ ಕೂಡ ಅವರು ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ರೆ ಇಲ್ಲಿ ಎಸ್ಐಟಿ ಅಧಿಕಾರಿಗಳು ಬಹಳಷ್ಟು ಶೋಧ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆದ್ರೆ ಯಾರ ಕಣ್ಣಿಗೂ ಕೂಡ ಭವಾನಿ ರೇವಣ್ಣ ಅವರು ಸಿಗ್ತಾ ಇಲ್ಲ. ಅದಾದ ನಂತರ ಈಗ ಬರ್ತಾ ಇರುವಂತಹ ಸುದ್ದಿ ಇದು. ಬಂಧನದ ಭೀತಿಯಲ್ಲಿದ್ದಾರೆ ಭವಾನಿ. ಹಾಗಾಗಿನೇ ಹೈಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಿರೀಕ್ಷಣಾ ಜಾಮೀನಿಗಾಗಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ.